ವೆಲ್ಕಮ್ ಟು ದ ಈವೆಂಟ್. ಸೊ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಅದ್ಭುತವಾಗಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಗೋಲ್ಡ್ ವಿನ್ ಹಾಗೂ ಸೆಲ್ಕೋರ್ ಇದನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಸ್ ಪ್ರಜ್ಞಾ ಅವರೇ, ಫಸ್ಟ್ ಆಫ್ ಆಲ್ ಆನ್ ಸ್ಕ್ರೀನ್ ನಿಮ್ಮನ್ನು ನೋಡಿ ಸಿಕ್ಕಾವಡೆ ಖುಷಿ ಆಯಿತು. ಸೊ ಇಷ್ಟೊಂದು ಹಾಟ್ ಆಗಲ್ಲ ಕಾಣ್ತಾ ಇದ್ದೀರಾ, ಏನಿದ್ರ ರಹಸ್ಯ ಏನು? ರಹಸ್ಯ ಏನಿಲ್ಲ, ಸ್ವಲ್ಪ ತಿನ್ನೋದು ಕಡಿಮೆ ಮಾಡ್ತಾ ಇದ್ದೇನೆ, ಅಫ್ಕೋರ್ಸ್ ವರ್ಕೌಟ್ ಮಾಡ್ತಾ ಇದೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಂಥ ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸುಮಾರು ವರ್ಷಗಳ ನಂತರ ನಾನು ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀನಿ ಮಿರ್ಕಿ ಬ್ಯೂಟಿ ಸಾಂಗ್ ಮೂಲಕ. ಸೊ ಇಲ್ಲಿ ನಿಂತಿರೋದು ನನಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಟ್ರೂಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಸಪೋರ್ಟಿವ್ ಆಗಿದ್ದರು ಇಡೀ ಶೂಟಲ್ಲಿ. ತುಂಬಾ ಎಂಜಾಯ್ ಮಾಡಿದೆ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸತೀಶ್. ಆ್ಯಂಡ್ ಗಿರಿ ಅವರು ಮತ್ತು ಮತ್ತು ಶಿವು ಅವರು, ಇಟ್ ವಾಸ್ ಅಮೇಝಿಂಗ್ ನಿಮ್ಮ ಜೊತೆ ಶೂಟಿಂಗ್ ಮಾಡೋದು. ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. 2 ದಿನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾಕಂದರೆ ಮಿಲ್ಕಿ ಬ್ಯೂಟಿ ಸಾಂಗ್ ಕೇಳಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ, ಈ ಎನರ್ಜಿಗೆ ನಾನು ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದೇ ನನ್ನ ಗೋಲ್ ಆಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಆ ಗೋಲ್ನ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಬರೀ ಟೀಸರ್ ಅಷ್ಟೇ ಬಿಟ್ಟಿದ್ರು ಯೂಟ್ಯೂಬಲ್ಲಿ. ಇದ್ದಾರೆ ಫುಲ್ ಸಾಂಗ್ಸ್ ನೋಡಿದ್ಮೇಲೆ ಹೇಳ್ತೀನಿ, ಪಕ್ಕ ಟ್ರೆಂಡಿಂಗ್ ನಂಬರ್ 1 ಇರೋದು ಗ್ಯಾರಂಟಿ. ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಪ್ರಜ್ಞಾ ಅಂತ ಹಾಕಿ ಹ್ಯಾಶ್ಟ್ಯಾಗ್ ಅಯೋಗ್ಯ 2 ಅಂತ ಹಾಕ್ರಪ್ಪ ಎಲ್ಲರೂ ಅಷ್ಟೇ. ಆ್ಯಕ್ಚುಲಿ ನೀವು ಅವಾಗಿಂದ ಅವ್ರ ಹೆಸರು ಹೇಳ್ತಾ ಇದ್ರಿ. ಅವರಿಬ್ಬರು ಅಲ್ಲಿಂದನೇ ಆ್ಯಕ್ಚುಲಿ ನಿನ್ನೆನೇ ಹೇಳಿದರು, ಪ್ರಜ್ಞಾ ಅವ್ರು ಬಂದಾಗಲೇ ನಾವು ವೇದಿಕೆ ಹತ್ತೋದು, ಅಲ್ಲಿವರೆಗೂ ಹತ್ತಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಗಿರಿ ಹಾಗೂ ಶಿವರಾಜ್ ಕೆ ಆರ್ ಪೇಟೆ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಬನ್ನಿ ಬನ್ನಿ, ಚಪ್ಪಾಳೆ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಹಾಗೂ ನಮ್ಮ ಗಿರಿ. ಈಗ ಚೆನ್ನಾಗಿದೆ, ಫ್ರೇಮ್ ಒಂಥರ ಚೆನ್ನಾಗಿದೆ. ಇದಂಗೆ ನಿಮ್ಮ ಒತ್ತಾಯನ ಸಿನಿಮಾಗೆ ಈ ಸಾಂಗ್ ಬೇಕೇ ಬೇಕು ಅಂತ, ಅಥವಾ ನಿರ್ದೇಶಕರೇ ಅವರಾಗವರೇ ಹಾಕಿರೋದಾ? ಗಿರಿಯಣ್ಣ ಹೇಳ್ತಾರೆ, ಅದೇನೋ ಒತ್ತಾಯ ಮಾಡಿದಂತಲ್ಲ, ಹೇಳೋಣ ಇದೇ ಆಡಬೇಕು ಅಂತ. ಒತ್ತಾಯ ಮಾಡಿದ್ನ ನಾನು ಇಲ್ಲ. ಅವತ್ತು ನೈಟು ರೊಚ್ಗೆದ್ದಿದ್ವಿ, ಇವ್ರು ಚೆನ್ನಾಗಿದ್ರು ಅಂತ ಚೆನ್ನಾಗಿ ಕುಣಿದ್ಬಿಟ್ವಿ. ಇವತ್ತು ಕೈ ತಿರುಗಿದ್ರೆ ಕಾಲು ಬರ್ತಿಲ್ಲ, ಕಾಲು ತಿರುಗಿದ್ರೆ ತಲೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಇವತ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮ ಕಾಂಬಿನೇಷನ್ನೇ ಮಜಾ. ಬೆಣ್ಣೆ ಮಟನ್, ಏನದು ಬೆಣ್ಣೆ ಮಟನ್ ಅಂತ ಅವಾಗ ಕೇಳ್ತಾ ಇದ್ದೆ, ಬಟ್ ಈಗಲೂ ಅದೇ ಬೆಣ್ಣೆ ಮಟನ್ ಕಂಟಿನ್ಯೂ ಆಗ್ತಾರಾ? ಡೈರೆಕ್ಟರ್ನ ಕೇಳ್ಬೇಕು ನೀವು. ಕಂಟಿನ್ಯೂ ಆಗ್ತೀವಿ, ಅವರೇ ಕಂಟಿನ್ಯೂ ಆಗ್ತಾರೆ. ನೀವಿಬ್ರು ಬೆಣ್ಣೆ ಮಟನ್ ಆದ್ರೆ ಇವ್ರೇನು? ಅದೇ ಏನು, ನೀವು ಮಟನ್, ಅವ್ರ ಬೆಣ್ಣೆ, ಇವ್ರೇನು? ಅವರು ನಾಟಿ ಕೋಳಿ ಹೆಸರು. ನಾಟಿ ಕೋಳಿ. ಮಿಲ್ಕಿ ಬ್ಯೂಟಿಗೆ ಇನ್ಮೇಲಿಂದ ಇನ್ನೊಂದು ಹೊಸ ಹೆಸರು, ನಾಟಿ ಕೋಳಿ ಹೆಸರು. ಅಂದ್ರೆ ನಮ್ ಕಡೆ ನಾಟಿ ಕೋಳಿ ಸಾರು ಅಂತ. ಇನ್ನು ನಾಟಿ ಕೋಳಿ, ನಾಟಿ ಕೋಳಿ ಹೆಸರು ಅಂತಾರೆ. ಹೆಸರಲ್ಲ ಅದು, ಹೆಸರು ಅಂದ್ರೇನೆ ಸಾಂಬಾರು ಅಂತ. ಹೆಸರು ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲಪ್ಪ. ಒಟ್ಟಲ್ಲಿ ಇವ್ರು 3 ಜನ ಇಲ್ಲಿದ್ದಾಗ ಯಾಕೆ ಇನ್ನೊಂದ್ಸಲಿ ಇದರ ಒಂದು ಹುಕ್ ಸ್ಟೆಪ್ ಹಾಕ್ಸ್ಬಾರ್ದು? ಎಲ್ಲ ನೋಡಕ್ ರೆಡಿಯಾ? ರೆಡಿ ಅಣ್ಣ, ಅಣ್ಣ ಐತೆ ಕೇಳ ಬಂದ್ರೆ ಜೋಸ್ ಬರ್ತದೆ. ಇರ್ರಿ, ಕೊಡಿ ಮೈಕ್ ಕೊಡಿ, ಒಂದು ಹುಕ್ ಸ್ಟೆಪ್ ಬಂದೇ ಬಿಡ್ಲಿ. ಓಕೆ, ರೆಡಿ, ಮ್ಯೂಸಿಕ್.
ಏನ್ ಡ್ಯಾನ್ಸು ಏನ್ ಕತೆ, ಹೌ ಇಸ್ ದಿಸ್ ಪಾಸಿಬಲ್? ಅದು ಹಂಗೆ ಅಯೋಗ್ಯ ಟೂನು ಹಂಗೆ ಐತೆ. ಹೌದಾ? ಹಾ, ಅದು ಇಷ್ಟೇ ಜೋಶು. ಇಷ್ಟು ಜೋಶು, ಇಷ್ಟೇ ಎನರ್ಜಿ. ಗಿರಿ ಅವರೇ ನೀವ್ ಹೇಳಿ, ಹೆಂಗ್ ಸಾಧ್ಯ ಆಯ್ತೀವಲ್ಲ? ಸತೀಶ್ ಅವರು ಡ್ರಾಮಾದಲ್ಲಿ ಒಂದು ಮಾತು ಹೇಳಿದ್ದಾರೆ, ಏನೇ ಆಗಲಿ ಹುಡುಗಿರಿರ್ಬೇಕು. ಪಕ್ಕದಲ್ಲಿ ಹುಡುಗಿರಿದ್ರೇನೆ ಜೋಶು ಅಂತ. ಎಲ್ಲವೂ ಸಾಧ್ಯ ಅಂತ. ನಾನು ಈ ಮಾತು ಹೇಳಲ್ಲ, ಎಲ್ಲವೂ ಇನ್ನೂ ಸಾಧ್ಯ. ಒಬ್ರು ಬಂದ್ರು ನಿಮ್ ಜೊತೆ ಕುಣಿಯಕ್ಕೆ. ನನ್ ಜೊತೆ ಬೇಡಪ್ಪ, ಅಯ್ಯೋ ಬೇಡ. ಬಟ್ ನಿಜ ಹೇಳ್ತೀನಿ, ಈ ಸಾಂಗು ಟ್ರೆಂಡಿಂಗ್ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 3 ಜನಕ್ಕೂ ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಅಂಡ್ ಪ್ರಜ್ಞಾ ಅವರೇ, ಸ್ಪೆಷಲ್ ಆಗಿ ನಿಮ್ಗೆ ಆಲ್ ದಿ ಬೆಸ್ಟ್. ಬಾಣ 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 ಹೀಗೆ ಮಾತಾಡ್ಸೋಣ. ಅಲ್ಲ, ಅಂತ ಚೆನ್ನಾಗಿದೆ. ಅವರು ಹೇಳಿದಾರಲ್ಲ ಹುಡುಗಿ ಇರ್ಬೇಕು ಪಕ್ಕದಲ್ಲಿ ಅಂತ. ಸೊ ನೀವು ಹೇಳಿ, ಈ ಏನ್ ಕಾಳಜಿ, ಒಂದು ದಿನ ಯಾರನ್ನೂ ಕೇಳಿಲ್ಲ ಈ ತರ. ನಮ್ಮ ಪಿಕ್ಚರ್ ಹುಡುಗಿಯಪ್ಪ, ನೋಡ್ಕೋಬೇಕು ಚೆನ್ನಾಗೆ. ಬಹಳ ಸಂತೋಷ. ಸೊ ನೀವು ಹೇಳಿ, ಹೀಗೆ ಇದ್ರು ಫಸ್ಟ್ ಟೈಮ್ ನಾನು ಅವ್ರ ಬಗ್ಗೆ ನಿಮ್ಮನ್ನು ಕೇಳ್ತಾ ಇರಿ, ಇವರಿಬ್ಬರು ಪ್ರೆಸೆನ್ಸ್ ಈ ಸಿನಿಮಾದಲ್ಲಿ ಹೇಗಿತ್ತು? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ನಂಗೆ 2 ದಿನ ಸಾಂಗ್ ಶೂಟಿಂಗ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ದೇ ಆರ್ ವೆರಿ ಲೈಟ್. ಅದು ಶೂಟಿಂಗ್ ಮಾಡ್ತಾ ಇದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ ನಮಗೆ. ವಿ ವರ್ ಡಾನ್ಸಿಂಗ್, ಟಕ್ 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 ಟಕ್, ವಿ ವರ್ ಫಿನಿಶಿಂಗ್ ದ ಹೋಲ್. ಇಲ್ಲ, ನಂಗೆ ಇದೊಂದು ಅರ್ಥ ಆಗ್ಬೇಕು, ಶೂಟಿಂಗ್ ಮಾಡ್ತಾ ಇದ್ವಿ ಅಂತಾನೆ ಅನ್ನಿಸ್ಲಿಲ್ಲ ಅಂದ್ರೆ ಹೆಂಗೆ ಅದು? ಅದು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ತಾನೇ ಅಷ್ಟು ಶೂಟಿಂಗ್. ಎಂಜಾಯ್ಮೆಂಟ್ ಇರುತ್ತೆ. ಕೆ ಆರ್ ಬೇಟೆ ಮತ್ತೆ ನಮ್ಮ ಗಿರಿ ಅವರಿದ್ರೆ. ವಿ ಹ್ಯಾಡ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಪಾಪ ಗಿರಿ ಅವ್ರಿಗೆ ಸ್ವಲ್ಪ ಹೇಟ್ ಮಾಡ್ದೆ ನಾನು, ಬಟ್ ಹೋಗ್ಲಿ ಬಿಡಿ, ನೀವ್ ಹೇಳಿ ಶಿವರಾಜ್ ಕೆ ಆರ್ ಪೇಟೆ ಅವರೇ. ಲೈಟ್ ತಗೋಣ. ಎಸ್, ನೀವು ಹೇಳಿ ಹೇಗಿದೆ ಹೊಸ ಜರ್ನಿ? ಅಂದ್ರೆ ಮತ್ತೆ 8 ವರ್ಷ. ಬಟ್ ಆಕ್ಚುಲಿ ಐ ಶುಡ್ ಅಪ್ರಿಷಿಯೇಟ್ ದಿ ಎಂಟೈರ್ ಟೀಮ್. 8 ವರ್ಷ ಆದ್ಮೇಲೆ ಎಲ್ಲರೂ ಹಂಗೆ ಇದ್ದಾರೆ ನೋಡಕ್ಕೆ, ಏನೂ ಚೇಂಜ್ ಆಗಿಲ್ಲ. ಮೊದಲನೇದಾಗ ಅದಕ್ಕೆ ಬರಲಿ ಚಪ್ಪಾಳೆ. ಅಮೇಝಿಂಗ್ ಟೀಮ್. ಎಸ್, ನೀವು ಹೇಳಿ. ಇಲ್ಲ, 8 ವರ್ಷದ ನಂತರ ಮತ್ತೆ ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದ್ದೀವಿ ಅಂತ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು. ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಯಿತು, ಸಿನಿಮಾ ಪಾರ್ಟ್ 1 ಅಲ್ಲಿಂದನೇ ಶುರುವಾಗುತ್ತೆ. ಹೊಸ್ದಾಗೇನು ಬೇರೆ ಥರ ಏನಿಲ್ಲ. ಮತ್ತು ಇವಾಗೆಲ್ಲ ಬೇರೆ ಬೇರೆ ಥರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಳ್ಳಿ ಕರ್ಕೊಂಡೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕ್ಸಿ ಆ ಒಂದು 2.5 ಅವರು ಹಳ್ಳಿಲಿ ನಡೆಯುವಂಥ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಖುಷಿಯಾಗಿ ನಗ್ನಾಗ್ತಾ ಸಿನಿಮಾನ ನೋಡ್ಕೊಂಡು ಹೊರಗಡೆ ಗೆದ್ದು ಬರ್ಬೋದು. ಖಂಡಿತವಾಗ್ಲೂ. ಮತ್ತೆ ಇಷ್ಟು ಅದ್ಧೂರಿಯಾಗಿ ನಮ್ಮ ಮುನೇಗೌಡರು ಸರ್ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ದಾರೆ. ನಮ್ಮ ಸತೀಶಣ್ಣ, ಗೊತ್ತಿಲ್ಲ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ, ಇಲ್ಲ ಏನೋ ಹೊಗಳಕ್ಕೆ ಅಂತಲೇ ಬಂದವನು ಮೇಲ್ಗಡೆಗೆ ಅನ್ನಿಸ್ಬಿಡ್ತದೆ. ಲವ್ ಯು ಅಣ್ಣ, ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇನ್ನು ಬೇಜಾನ್ ಸಿನಿಮಾಗಳು ಬರ್ತಾ ಹೋಗಲಿ. ರಚುಮ್ಮ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಪಾರ್ಟ್ 3 ನೋಡೋಣ. ಬಟ್ ಅವ್ರನ್ನ ನೋಡೋಕ್ಕೆ ಅಂತಲೇ ಅಷ್ಟು ಜನ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತು ಆ್ಯಕ್ಟಿಂಗ್ ಮಾಡಿರುವಂಥ ಎಲ್ಲರೂ, ನಮ್ಮ ಮಂಜಣ್ಣ ಎದುರಿಸೋದೇನು ಕಮ್ಮಿ ಇಲ್ಲ ಸಿನಿಮಾದಲ್ಲಿ, ಸಖತ್ತಾಗೈತೆ ಆ ಕ್ಯಾರೆಕ್ಟರ್ ಅವ್ರದ್ದು ಕೂಡ. ಅರುಣಮ್ಮ ಮತ್ತು ರವಿಶಂಕರ್ ಸರ್ ಆಗಿರೋದು, ಪ್ರತಿಯೊಬ್ಬರು ಪಾತ್ರ ಮಾಡಿರುವಂಥ ಅಷ್ಟು ಜನನೂ ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಪ್ರಜ್ಞಾ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತೊಗೊಂಡು ಮತ್ತೆ 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆ್ಯಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಏನು ಹೇಳೋದು ಬೇಡ. ಬಟ್ ಆ್ಯಕ್ಚುಲಿ ಒಬ್ಬ ಕಲಾವಿದಗೆ ಒಂದಷ್ಟು ವರ್ಷ ಬ್ರೇಕ್ ತೊಗೊಂಡು ಬಂದ ನಂತರ ಅವ್ರಿಗಾಗೋ ಖುಷಿ, ಆ ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು ಇವರು. ಅವಾಗ ಅನ್ನಿಸ್ತು, ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೊಂದು ಸಿನಿಮಾದಲ್ಲಿ ಅವಕಾಶಕ್ಕಾಗಿರ್ಬೋದು, ಕಾಯ್ತಾ ಇರ್ತಾರೆ. ಆ ದೊಡ್ಡದಾಗ ಅವಕಾಶ ಸಿಕ್ಕಿದೆ.
ವೆಲ್ಕಮ್ ಬ್ಯಾಕ್, ಒಳ್ಳೇದಾಗಲಿ ನಿಮಗೆ. ಹೌದು, ಕಲಾವಿದರಿಗೆ ಪ್ಲಾಟ್ಫಾರ್ಮ್ ಸಿಗೋದೇ ಕಡಿಮೆ. ಸಿಕ್ಕಿದಾಗ ಅದು ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ನಾನು ಇನ್ನೂ ಐ ವಾಂಟೆಡ್ ಟು ಥ್ಯಾಂಕ್ ಹರ್ಷ ಮಾಸ್ಟರ್. ಒಬ್ಬರು ಟ್ಯಾಲೆಂಟ್ ಇರೋದು ಒಬ್ಬರು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆ ಟ್ಯಾಲೆಂಟ್ನ ಹೊರಗಡೆ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ನಮ್ಮಿಂದ ತೆಗೆದಿದ್ದಾರೆ. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಮನಿ ಸರ್, ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಅರ್ಚನಾ. ಆ್ಯಂಡ್ ಅಫ್ಕೋರ್ಸ್ ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಒಬ್ಬರಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಚ್ಚು. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಸಾಂಗಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ನಿಮ್ಮ ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಒಂದು ಆ್ಯಕ್ಟ್ರೆಸ್ ಆಗಿ ಒಂದು ಓವರ್ ಡೆಕೆಡ್ 10 years ಮೇಲೇ ನೀವು ಇದ್ದೀರಾ, ನಮ್ಮೆಲ್ಲರನ್ನೂ ಮನರಂಜಿಸ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ತಗೊಬಂದಿರೋದಕ್ಕೆ. ಆ್ಯಂಡ್ ನನ್ನ ಫ್ಯಾಮ್ಲಿಗೆ, ನನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ಗೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಅಷ್ಟೇ ಮೀಡಿಯಾದವ್ರು ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಸಾಂಗಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗರು. ಹಾಂ, ಆ್ಯಕ್ಚುಲಿ ನಮ್ಮ ಪ್ರೀಲಿ ಈವೆಂಟಿಗೆ ಬಂದಿರುವಂತಹ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ನಾಗಭೂಷಣ್ ಅಣ್ಣ, ಅಭಿಷೇಕ್ ಅಂಬರೀಷ್ ಅಣ್ಣ, ಲವ್ ಯು, ಹಾಗೆ ಪ್ರಮೋದ್ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನು ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿರೋಂಥ 8 ವರ್ಷದಿಂದನೂ ಅದೇ ರೀತಿ ಸಪೋರ್ಟ್ ಮಾಡ್ತಾರಂತ ಗಿರಿ, ಎಷ್ಟು ಎಮೋಷ್ನಲ್ ಆಗಿದ್ರೆ ಈ ರಿಲೀಸ್ಗೆ. ತುಂಬ ಅಳು ಬರ್ತಾ ಇದೆ, ಅಳಕ್ಕಾಗ್ತಿಲ್ಲ. ತಪ್ಕೊಳ್ಳೋಕೆ ಯಾರನ್ನ ಬೇಕಾ? ಬೇಡ. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಗಣ್ಯಾತಿ ಗಣ್ಯರು ನಿಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಕಳ್ರಪ್ಪ. ನೀವೇ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ನೀವೇ ನಮ್ಮ ಸಿನಿಮಾವನ್ನು ನೋಡಿ ಅನುಭವಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶಿವು ನಾನು ಹೇಳೋದನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಹೇಳ್ಬಿಟ್ಟ. ಸೊ ಹಾಗಾಗಿ ಕೊನೆ ಒಂದು ಮಾತು ಹೇಳ್ತೀನಿ. ಸಿದ್ದೇಗೌಡ ಹಾಗೂ ಬಚ್ಚೇಗೌಡನ ಸಿನಿಮಾ ಅದು ಅಂತ್ಯ, ಇದು ಆರಂಭ. ಸೊ ಸಿನಿಮಾ ಶುರು ಆಗ್ತಿರೋದೇ ಇವಾಗ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನು ಹಾಗೆ ಬೀಳ್ಕೊಡ್ತಾ ಇಲ್ಲ, ನಮ್ಮ ಸೆಲ್ ಕೋರ್ನ ಮುಖ್ಯಸ್ಥರು